ಬೇಡ, ನನ್ನ ಹತ್ರ ಫೋಟೋ ಐತೆ. ಅದು ಹೆಂಗೆ ತಿಂತಾರೆ ಅಂತಲೇ ಗೊತ್ತಿಲ್ಲ. ಹೌದು, ಸೀರಿಯಸ್ ಆಗಿ ತಪ್ಪೇನೈತೆ ಅಲ್ವಾ? ಒಂದು ಊರನ್ನ ಕಟ್ಕೊಂಡಿರೋದು ವಿನಸ್. ಡಾನ್ ಲಗೇಜ್ ಇಟ್ಟಿದ್ದಾಯ್ತು, ಇವಾಗ ತಿರ್ಗಾದೇನೆ ಅವ್ರ ಹತ್ರನೇ ಕೇಳೋಣ. ಅವ್ನು ಮನುಷ್ಯ ನಾಯದವನೇನೆ ಇವನು. ಅದೇನಾಯ್ತು ಈ ಬ್ರಿಡ್ಜ್ ಅಂತ ನೋಡಿ, 150 ವರ್ಷ ಹಳೆ ಬ್ರಿಡ್ಜು. 150 ವರ್ಷನೂ ಇನ್ನೂ ಜಾಸ್ತಿ. ಬಟ್ ವಿನೀಸ್ಗೆ ಓಲ್ಡೆಸ್ಟ್ ಬ್ರಿಡ್ಜ್ ಇದ್ದಾನೆ. ಬಟ್ ಎಲ್ಲ ಬಂದು ನಾಯಿ ಹಿಡ್ಕೊಂಬಂದು ಫೋಟೋ ತೆಗಿತವ್ರಲ್ಲ. ಫಸ್ಟ್ ಸ್ಟೆಪ್ ಓಲ್ಡೆಸ್ಟ್ ಬ್ರಿಡ್ಜ್ ಇನ್ ವಿನಿಸ್. ಕ್ರೇಜಿ, ತುಂಬ ಹಳೆ ಬ್ರಿಡ್ಜ್ ಅಂತ. ಇಲ್ಲಿ ಸುಮಾರು ಬ್ರಿಡ್ಜ್ಗಳಿದೆ, ಇದು ಓಲ್ಡೆಸ್ಟ್ ಬ್ರಿಡ್ಜು. ಅವಾಗ ಕಮ್ಯೂಟ್ ಮಾಡೋಕ್ಕಾಗದೆ ಆ ಕಡೆಯಿಂದ ಈ ಕಡೆಗೆ ಇದು ಒಂದೇ ಇದ್ದಿದ್ದು ಅಂತ ಹೇಳಿದ್ರು. ಈಗ ಅವ್ರ ದುಡ್ಡು ಎಷ್ಟಿದ್ರು ಸಲ್ಲಲ್ಲ ಗೈಸ್. ಅಲ್ಲಿ ನೋಡಿ, ಇದೆಲ್ಲ ಒಂದೊಂದು ಅಲ್ಲಿ 7 years ಇಟ್ಟವ್ರೆ. ಒಂದೊಂದು 900, 1000 ಎಷ್ಟು ಡೆಲಿಕೇಟಾಗಿದೆ. ಆ ಸಣ್ಣ ಸಣ್ಣದೂ ಎಷ್ಟು ಕಾಸ್ಟ್ಲಿ ಗೊತ್ತಾ? ಇದೆಲ್ಲ ನೋಡಿ ಏನಿದೆ ಇದೆಲ್ಲ ಎಲ್ಲಿ ಅದೇನು ಕಾವಿಟ್ಟವ್ರೆ. ಅವ್ರು ಕ್ರಿಸ್ಟಲ್ ಅಂತೆ, ಅದೇನೋ ಒಂದು ಸ್ಟೋನ್ ಹೆಸರು ಬರೆದಿದ್ರು. ಅವ್ರು ಕ್ರಿಸ್ಟಲ್ ಅಂತ. ಇದೆಲ್ಲ ವೆನಿಜಿಯಾ ಅದು ಮೆಮೊರಿ ಅಂತ. ನನಗೆ ಬೇಡ, ನನ್ನ ಹತ್ರ ಫೋಟೋ ಐತೆ. 900 ಅಂತ ಇದೆ. ಅಲ್ಲೊಂದು ಫೋಟೋ ಫ್ರೇಮು ಆ ಗ್ಲಾಸಿಂದನೇ ಮಾಡಿರೋದೈತೆ. ಈ ಹುಡುಗಿದು ಫೋಟೋ ಅಂತ ಟಾರ್ಚರ್ ಆಗ್ಬಿಡೈತೆ ನನಗೆ. ಪಿಜ್ಜಾ ಶಾಪೇ, ಬಟ್ ಶೋ ಜೊತೆಗಿರಬೇಕು. ಈ ಥರ ವೇಷ ಹಾಕೊಂಡು ಡ್ಯಾನ್ಸ್ ಆಡ್ತಾರೆ. ಏನಿಲ್ಲ, ಮುಚ್ಚೈತೆ, ಯಾರಿಲ್ಲ. ಇನ್ನು ಟೈಮು 12 ಗಂಟೆ ಇಲ್ಲಿ. ಹಲೋ ನಾವು ಬಟ್ ಇಲ್ಲೆಲ್ಲ ಏನಂದರೆ ಈ ಥರ ಹೋಟ್ಲಲ್ಸೆಲ್ಲ ಕುತ್ಕೊಂಡು ಊಟ ಮಾಡಲ್ಲ ಜಾಸ್ತಿ. ಎಲ್ಲ ಸುಮ್ಮನೆ ಡ್ರಿಂಕ್ಸು ಇಲ್ಲಾಂದರೆ ಕಾಫಿ ಗೀಫಿ ಕುಡಿತಾರೆ ಅಷ್ಟೇ. ಜಾಸ್ತಿ ಖರ್ಚು ಮಾಡಲ್ಲಮ್ಮ ಫಾರಿನರ್ಸು. ಬಲ್ಲೇ ಹುಷಾರು ನೋಡಿ, ಯಾರೂ ಊಟ ಮಾಡ್ತಾರಲ್ಲ, ಎಲ್ಲ ಬರೀ ಡ್ರಿಂಕ್ಸ್ ತೊಗೊಂಡು ಒಂದು ಚಿಲ್ ಮಾಡ್ತಾರೆ. ನಮ್ಮ ಇಂಡಿಯನ್ಸ್ ಯಾರು ಕೂತವ್ರೆ. ಏನಾಯಿತು? ಲಾಬ್ಸ್ಟರ್ಸ್. ನಮ್ದು ಅಳಿಸಿರೋ ತಿನ್ನಲ್ಲ ಅಂತ ನಾನು ರಿಬ್ ನೋಡ್ದೆ. 40 ದಿನ ಹಳೇದು. ಡ್ರೈ ಮಾಡಿರೋದಕ್ಕೆ ಬೆಲೆ ಜಾಸ್ತಿ. ಅದು ಹೆಂಗೆ ತಿಂತಾರೆ ಅಂತಲೇ ಗೊತ್ತಿಲ್ಲ. ಒಂದ್ಸತಿ ಲ್ಯಾಂಬ್ ಗೇಮ್ ಸಿಕ್ಕಿರೋದೆ, ಟ್ರೈ ಮಾಡಬೇಕು ಡ್ರೈಡು. ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ. ಇಲ್ಲೇ ಗಂಡೋಲ ರೈಡ್ ನೋಡಿ. ಬಾಟ ಹೆಂಗಿಲ್ಲಿ, ಅದು ಈ ಥರ ಕಲೆಕ್ಷನ್ ಹೆಂಗಿದೆ ಸದ್ಯ. ಲೆದರ್ ಜಾಕೆಟ್ ಎಲ್ಲ ಐತೆ. ಇಂಡಿಯಾನ ಬಾಂಗ್ಲಾದೇಶ್ ಅಂತ ಯಾರು ಹೇಳ್ತಾ ಇದ್ರು. ಬಾಟ ಎಲ್ಲ ಐತೆ. ಓ ಮೈ ಗಾಡ್, ಕ್ರೇಜಿ. ಆವಾಗಲೇ ಹೇಳಿದ್ನಲ್ಲ ಆ ಗ್ಲಾಸ್ ಫ್ರೇಮ್ ಮಾಡೋದು, ಇದರಲ್ಲಿ ಫೋಟೋ ತೆಗೆದುಬಿಟ್ಟು ಹಾಕೊಂಡು ಮನೇಲಿ ಇಟ್ಕೊಳೋಕೆ. ಈ ಗ್ಲಾಸ್ ಇಲ್ಲಿ ಮಾತ್ರನೇ ಸಿಗೋದಂತೆ, ಮುರಾನೋ ಸರ್ಟಿಫಿಕೇಟ್ ಗ್ಲಾಸ್. ಹೆಂಗೆ ಚಾನ್ಸೇ ಇಲ್ಲ ಇಷ್ಟು ಕ್ಲೀನಾಗಿರೋದು ಮನೆ ಮುಂದೆ. ಆ ಮನೆಗಳು ಹೆಂಗೆ ಇಷ್ಟು ವರ್ಷದಿಂದ ನೀರಲ್ಲೇ ಇರೋಕ್ಕೆ ಸಾಧ್ಯ? ಎಷ್ಟಿಗೇನೋ ನಾಲೆಜ್ ಗೊತ್ತಿದೆ, ಶೇರ್ ಮಾಡಿ. ವುಡ್ ಬೇಸ್ ಇರುತ್ತೆ ಅಲ್ಲಿ, ಎಲ್ಲರೂ ಕಾಣಿಸ್ಕೊಂಡು ವುಡ್ ಮೇಲೆ ಕಟ್ಟಿರ್ತಾರೆ. ಕಾಣಿಸ್ತಾ ಇಲ್ಲ, ಬಟ್ ವುಡ್ಡು ತಿನ್ಕೊಳ್ಳಲ್ವಾ? ವುಡ್ ನೀರಿಗೇನಾಗಲ್ವಾ? ಓಕೆ. ಸಿಮೆಂಟ್ ಎಲ್ಲ ನೆಲದ ಮೇಲೆ ಕಟ್ಸೋಕೆ ಕಷ್ಟ, ವುಡ್ ಆದರೆ. ನೀರು ತೊಗೊಳಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಎಲ್ಲ ಬಿಸ್ಕಿ ಎಲ್ಲ ಇದೆ. ನೀರು ಬಾಟ್ಲೇ ಇಲ್ಲ. ಇಸ್ ಎ ವಾಟರ್? ಥ್ಯಾಂಕ್ ಯು. ಅದೇ ಬೇಡ. ಇದು ನಾರ್ಮಲ್ ನೀರಾ? ಸ್ಪ್ರಿಂಕ್ಲರ್. ದಿಸ್ ಇಸ್ ಸ್ಟಿಲ್ water? Yes, I know. Let me check. ಥ್ಯಾಂಕ್ ಯು.
ಇಲ್ಲ ಇಲ್ವ ಅಂತ ಕೇಳಬೇಕು. ಇಲ್ಲ ಅಂದರೆ ಸ್ಪ್ರಿಂಗ್ ಅದೇನಾದ್ರು ಸ್ಪಾರ್ಕ್ಲಿಂಗ್ ವಾಟ್ರ್ ತಗೋಬಿಟ್ಟು ಕುಡಿಯೋಂಗಿಲ್ಲ, ಎಸೆಯೋಂಗಿಲ್ಲ. 2-3 ಯೂರೋ ತಗೋತಾರೆ. ಸೋಡಾ ಥರ ಇರ್ತದೆ. ನಾನು ರಾತ್ರಿನೂ ಮಿಸ್ಟೇಕ್ ಮಾಡಿ ತಿರ್ಗಾ ಹೋಗಿ ಸ್ಪ್ರಿಂಕಲ್ ವಾಟ್ರೇ ತೊಗೊಂಡೆ. ಕರ್ಮ. ಥ್ಯಾಂಕ್ ಯು ಸರ್. ಗ್ರಾಷಿಯಸ್. ಥ್ಯಾಂಕ್ ಯು. ಎಲ್ಲನೂ ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ಕೊನೆಗೆ ಫ್ರಾನ್ಸಲ್ಲಿ ಗ್ರಾಷಿಯಸ್. ಇಷ್ಟು ಜನ ಟೂರಿಸ್ಟ್ ಕಾಸು ಕೊಟ್ಟು ಬಂದು ಸ್ಟ್ಯಾಚು ನೋಡೋಕೆ ಬಂದವ್ರೆ. ಆ ಪಕ್ಷಿ ಯಾವನಾದ್ರೂ ಏನು ಅಂತ ಅವ್ನ ತಲೆ ಮೇಲೆ ಹೋಗಿ ಕೂತ್ಕೊಂಡು ಏನು ಮಾಡ್ತಾಯಿತ್ತು. ನಮ್ಗೆ ಇವಾಗ ಇಲ್ಲಿಂದ ಸ್ಟ್ರೈಟು ಎಷ್ಟು ನಿಮಿಷ? 4 ಮಿನಿಟ್ಸ್, 8 ನಿಮಿಷದಲ್ಲಿ ಗಂಡೋಲ ರೈಡು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಮ್ಮ ಈಗ ಓಡ ಅಲ್ಲಿ ಏನೋ ಕಾಣಿಸ್ತಾ ಇದೆಯಾ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ಏನೋ ದೊಡ್ಡ ಬಿಲ್ಡಿಂಗು ಸಿಕ್ಕಿದ್ರೆ ನೋಡ್ಬೇಕನ್ನ ಏನದು ಅಂತ. ಗಂಡೋಲ ರೈಡ್ ಎಲ್ಲ ಬೋಟ್ಗಳು ಇಲ್ಲೇನಾ ನಮ್ಮದು? ಫ್ರಿಕ್ ಅದನ್ನು ಅಲ್ಲಿ ಬರ್ತಾ ತೋರಿಸಿದ್ನಲ್ಲ ಈ ಪಿಲ್ಲರ್ದು ಇದೆ ನೋಡಿ. ನಾವು ಆ ಕಡೆ ಫುಲ್ಲು ಕಾಲೆ ಏರಿಯಾ ಫುಲ್ ತಿರುಗಾಡ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಲೇಟ್ ಆಯಿತು. ಇನ್ನೂ ಊಟ ಕೂಡ ಮಾಡಿಲ್ಲ. ಬಟ್ ದಿಸ್ ಇಸ್ ವರ್ತ್. ಬ್ಯೂಟಿಫುಲ್ ಆಗಿದೆ ಅಲ್ಲ. ಓ ಮೈ ಗಾಡ್. ರಾಯಲ್ ಪ್ಯಾಲೇಸ್ ಆಫ್ ವಿನಿಸ್ ಅಂತೆ ಅಲ್ಲಿ ಬರ್ದಿದ್ದಾರೆ. ಮ್ಯೂಸಿಯಂ ಕಾರ್ನರ್. ನೈಸ್. ರೈಟ್ ಇದನ್ನು ಕೊಟ್ಟಿದ್ದಾರೆ ಈಗ. ಅದೇ ನಮ್ಮ ರೇಡಿಯೋ ಇತ್ತಲ್ಲ, ಆಮೇಲೆ ಏರ್ಪೋರ್ಟ್ಸ್ ಕೊಟ್ಟಿದ್ದಾರೆ. ಏರ್ಫೋನ್ಸ್ ಇಬ್ಬರು ಹಾಕೊಂಡು ನಿಂತಿದ್ದೀವಿ. ಇದು ಗ್ರೂಪ್ ಗಂಡೋಲ ಅಂತೆ. ಪ್ರಾಬ್ಲಿ ಪ್ರೈವೇಟ್ದು ನೋಡೋಣ, ಹೋಗೋಣ ಟೈಮ್ ಇದೆ. ಇದಂದರೆ ಹಂಗೆ ಇರುತ್ತೆ, 2 ಇರುತ್ತೆ, ಗೊತ್ತಿಲ್ಲ. 3 or 5 ಅಂತ ಹೇಳಲ್ಲ. ಈ ಥರ ಬುಕ್ ಮಾಡ್ಕೊಂಬಂದರೆ ಗೊಂಡೋಲಾ ಟೂರ್ಸ್ ಅವರು ನಿಲ್ಲಿಸಿ ಕ್ಯೂ ಅಲ್ಲಿ ಟಿಕೆಟ್ ಕೊಟ್ಟು ಈ ಥರ ಒಂದು ಸ್ಟಿಕ್ಕರ್ ಕೊಟ್ಟು ನಮಗೆ ಅಂತ ನಂಬರ್ ಹಾಕಿ ನಿಲ್ಲಿಸ್ತಾರೆ. ಇಬ್ಬರು ಇಯರ್ಫೋನ್ ಹಾಕ್ಕೊಂಡು ಅವ್ರ ಮುಂದೆ ಇರೋರು ಮಾತಾಡ್ಕೊಂಡು ಹೋಗ್ತವ್ರೆ. ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಹೆಂಗಿದೆ ವಿನೀಸ್ ಅಂತ ಎಲ್ಲ. ಅಲ್ಲಿಂದ ಡೈರೆಕ್ಟ್ ಗಂಡೋಲ. ವಾವ್. ಇವರೇ ನಮಗೆ ಗೈಡ್ ಮಾಡ್ತಾರೆ. Okay, sir. Thank you, sir. Yes. Finally, ಗಂಡೋಲ ರೈಡ್. ಇವಾಗ ಈ ನೀರೊಳಗಡೆ ದೋಣಿ ಸಾಗಲಿ ಮುಂದೆ. ಸ್ವಲ್ಪ ಲಕ್ಸುರಿ ದೋಣಿ. ವಾವ್, ಬ್ಯೂಟಿಫುಲ್. ರೆಡಿ ಗೈಸ್. ಮನೆ ಎಲ್ಲ ನೀರ್ ಮೇಲೆ ಕಟ್ಟಿರೋದನ್ನ, ಈ ಮನೆ ಕೆಳಗೆಲ್ಲ ವುಡ್ ಇದೆಯಂತೆ. ವುಡ್ಡನ್ ಪಿಲ್ಲರ್ ಹಾಕಿ ಅದ್ರ ಮೇಲೆ ಒಂದು ನೆಲ ಥರ ಮಾಡಿ ಕಟ್ಟಿರೋದು. ಅದೇನೋ ಒಂದು ಮೆಟೀರಿಯಲ್ ಅವ್ರು ಹೇಳಿದ್ರು, ಅದ್ರ ಮೇಲೆ ಕಟ್ಟಿ ಅದು ಆಕ್ಸಿಜನ್ ಮತ್ತು ನೀರು ಎರಡೂ ಹೀರಲ್ಲ ಅಂತೆ. ಆ ಥರ ಮಾಡಿ ಕಟ್ಟಿರೋ ಬಿಲ್ಡಿಂಗ್ಸ್ ಇವೆಲ್ಲ. ಎಷ್ಟೋ 100 ವರ್ಷಗಳ ಹಳೇದು. ಆ ಚಳಿ ಅಂತೂ ಸಖತ್ ನೆಕ್ಸ್ಟ್ ಲೆವೆಲ್ ಇದೆ. ಯಾಕೆಂತ ಗೊತ್ತಿಲ್ಲ, ಬಟ್ ಸಡನ್ನಾಗಿ ಚಳಿ ಜಾಸ್ತಿ ಆಗೋಯ್ತು. ಬಟ್ ಇದು ನೀರು ಅಡಿಷ್ನಲ್ ವಿಂಡ್ ಆ್ಯಡ್ ಮಾಡೋದು, ಅದರಿಂದ ಚಳಿ ಜಾಸ್ತಿ. ಬಟ್ ವರ್ತ್ ಇಟ್, ವರ್ತ್ ದ ಸ್ಯಾಕ್ರಿಫೈಸ್. ಇಲ್ಲಿ ನೋಡಿ ವುಡ್ ನೋಡಿ, ಆ ವುಡ್ ಇದೆಯಲ್ಲ, ಇದೆಲ್ಲದ್ರ ಮೇಲೆ ನೋಡಿ ಹಂಗೆ ಪಿಲ್ಲರ್ ಥರ ಮಾಡಿಬಿಟ್ಟು ಕಟ್ಟಿ ಅದ್ರ ಮೇಲೆ ಗೋಡೆ ಕಟ್ಟಿದ್ದಾರೆ. ಸೊ ಅವ್ರು ಹೇಳಿದ್ರು ಇನ್ನೊಂದು, ಈ ಬ್ರಿಡ್ಜನ್ನ ಈ ಥರ ದಾಟಿದ್ರೆ ಒಂದು ಐಲ್ಯಾಂಡ್ನ ಕ್ರಾಸ್ ಮಾಡ್ದಂಗಂತೆ. ಅಷ್ಟು ಐಲ್ಯಾಂಡ್ಸು ಜೊತೆಗೆ ಸೇರಿ
ಒಂದು ಊರನ್ನ ಕಟ್ಕೊಂಡಿರೋದು ವೆನಿಸ್. ಏನು ಪೀಸಾಗಿ ಬದುಕ್ತಾವ್ರಿ, ಯಾರಿಲ್ಲ, ಜನನೇ ಇಲ್ಲ. ಈ ಮನೆಗಳಲ್ಲಿ ಇದ್ದಾರೆ, ಒಟ್ಟಿನಲ್ಲಿ ಇದ್ದಾರೆ. ಅಲ್ಲಿ ನೋಡು ಲೈಟ್ ಹಾಕ್ತಿದಾರಲ್ಲ, ಎಲ್ಲ ಇದ್ದಾರೆ. ಬಟ್ ಯಾರೂ ಇಲ್ದಲೇ ಇರೋ ಥರ ಬದುಕ್ತಾರೆ. ನೈಸ್. ಯುರೋಪಿಯನ್ಸ್ನ ಇದಕ್ಕೆ ಇಷ್ಟ ಆಗಿದೆ, ಅವ್ರು ಬದುಕೋ ರೀತಿ. ಸೈಲೆಂಟಾಗಿ ಯಾರು ತೊಂದರೆ ತಾಪತ್ರ ಇರೋಲ್ಲ. ಅವರಾಯಿತು, ಅವ್ರು ಉಂಡಿದಾಯಿತು, ಮಲಗಿದಾಯಿತು ಅಂತ ಆರಾಮಾಗಿ ಬದುಕ್ತಾರೆ. ಚೆನ್ನಾಗಿ ದುಡಿತಾರೆ. ಹಿಂದೆ ಇರೋನು ನೋಡಿ, ಅವನೇನು ದೋಣಿ ಓಡಿಸೋನಂಗೆ ಅವನೇ, ನನಗಿಂತ ಚೆನ್ನಾಗಿ ಹಿಂದೆ ಇರೋನು. ಗಾಗಲ್ಸು ಹಾಲು. ನಮ್ಮೂರಲ್ಲಿ ಪಾಪ ದೋಣಿ ಹೊಡೆಯೋರು ಬನೀನು ಹಾಕ್ಕೊಂಡು ದುಡ್ಡಿಲ್ದಲೆ ಕಷ್ಟ ಬಿತ್ಕೊಂಡು 24 hours ದುಡಿತಾರೆ. ಹಂಗಿದ್ರು ಇವ್ರು ಹಾಕೊಳ್ಳೋ ಜೀನ್ಸ್ನು ಹಾಕೊಳ್ಳೋಕ್ಕಾಗಲ್ಲ ನಮ್ಮ ಕೈಲಿ. ಫೈನಾನ್ಷಿಯಲಿ ಸಿಕ್ಕಾಬಿಟ್ಟು ಸ್ಟ್ರಾಂಗ್ ಆಗಿದೆ. ಇದೆಲ್ಲ ಸುಮ್ಮನೆ ಟೈಮ್ ಪಾಸ್ ಥರ ದುಡಿದ್ರೂ ಬ್ಯೂಟಿಫುಲ್ ಆಗಿ ದುಡಿತಾರೆ. ನೋಡಿ, ಇದು ಚರ್ಚ್ ಅಂತೆ, ಇದು ಚರ್ಚ್ ಅಂತೆ. ಅದು ನವಂಬರ್ 21ಗೆ ಇಲ್ಲಿಂದ ಈ ಐಲ್ಯಾಂಡ್ಗೆ ಒಂದು ಏನೋ ಬ್ರಿಡ್ಜ್ ಥರ ಕಟ್ಟಿ ಹೂವು ಎಲ್ಲ ಹಾಕಿ ಫೆಸ್ಟಿವಲ್ನ ಆಚರಿಸ್ತಾರಂತೆ ನವಂಬರ್ 21 ಮಾತ್ರ. ನೆಕ್ಸ್ಟ್ ಟೈಮ್ ಬಂದರೆ ಅದಕ್ಕೆ ಬನ್ನಿ, ಸಖತ್ತಾಗಿರುತ್ತೆ ಅಂತ ಅಂದರು ಗೈಡು. ಇಲ್ಲಿಂದ ಇನ್ನೊಂದು ಐಲ್ಯಾಂಡ್ ಇದೆ ಈ ಬಿಲ್ಡಿಂಗ್ ಹಿಂದೆ, ಅದಕ್ಕೆ ಮಾತ್ರನೇ ಗಂಡೋಲ ಇಲ್ಲ, ಒಂದು ದೊಡ್ಡ ಶಿಪ್ಪಲ್ಲಿ ಹೋಗ್ಬೇಕಂತೆ. ಆ ಶಿಪ್ಪಲ್ಲಿ ಹೋಗ್ಬೇಕಂದ್ರೆ ಮಿಕ್ಕಿದೆಲ್ಲ ಇಲ್ಲೆಲ್ಲ ಗಂಡೋಲಗಳೇ ಕನೆಕ್ಟ್. ಈ ಕಡೆ ಇರೋ ಐಲ್ಯಾಂಡ್ಸಲ್ಲೆಲ್ಲ ಫುಲ್ಲು ಗಂಡೋಲ ಕನೆಕ್ಟ್. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮನುಷ್ಯ ಜೀವಿಸ್ಬೇಕಂದ್ರೆ ಏನು ಬೇಕಾದ್ರೂ ಮಾಡ್ತಾನೆ. ಎಲ್ಲಿಗೋ ಬಂದು ಹೆಂಗೋ ಬಂದು ಕಟ್ಟಿ ನೀರ ಮೇಲೆ ಮನೆ ಕಟ್ಟೋ ಅಗತ್ಯ ಏನಿತ್ತು? ಲ್ಯಾಂಡ್ ಅಷ್ಟೊಂದಿತ್ತು, ಏನು ತಲೆ, ಹೆಂಗೆ ಯೋಚನೆ ಮಾಡ್ತಾರೆ? ಆ ಮರ ಎಲ್ಲಿಂದ ಹುಡ್ಕಿದ್ರು? ಆಕ್ಸಿಜನ್ನು ಹಿಡಿಯೋದು, ಆಕ್ಸಿಜನ್ನು ಈರ್ದಲ್ಲೇ ಇರೋಂಥದ್ದು, ನೀರನ್ನು ಈರ್ದಲ್ಲೇ ಇರೋಂಥ ಮರನ. ಕ್ರೇಜಿ. ಇಲ್ಲಿಂದ ಲೆಫ್ಟ್ ಹೋದರೆ ಅಲ್ಲಿ ಪಾರ್ಕ್ ಮಾಡ್ತಾರೆ ಅಷ್ಟೇ ಗಾಯ್ಸ್. ಅಲ್ಲಿಗೆ ಹೋಗಿ ಈ ರೋಡಲ್ಲಿ ಅಲ್ಲಿ ಹತ್ತದಲ್ಲ, ಅದೇ ಇದು. ಅಲ್ಲಿಗೆ ಹೋಗಿ ಆ ಬ್ರಿಡ್ಜ್ ಹತ್ರ ನಿಲ್ಲಿಸಿದ್ರೆ ಮುಗೀತು ನಮ್ಮ ರೈಡ್. ಗಂಡೋಲ ಡನ್, ವೆನಿಸ್ ಡನ್. ಇಲ್ಲಿಂದ ಸೀದಾ ಊಟ ಮಾಡೋಕ್ಕೆ ಹೋಗ್ಬೇಕು. ಊಟನೇ ಮಾಡಲಿಲ್ಲ ಕೊನೆಗೂ ನಾವು. ಊಟ ಹುಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಪ್ರಾಬ್ಲಿ ಏರ್ಪೋರ್ಟ್ಗೆ ಹೋಗಿ ಊಟ ಮಾಡೋದ ಏನು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಗೊತ್ತಿಲ್ಲ. ಇವಾಗ ಇಳಿದಾದ್ಮೇಲೆ ಅಲ್ಲಿ ಟೈಮ್ ಎಷ್ಟು, ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ನೋಡ್ತೀವಿ. ಆಲ್ ರೈಟ್, ಗಂಡೋಲ ಡನ್ ಎಲ್ಲ ಆಯಿತು. ಇವಾಗ ಸೀದಾ ಹೋಗಿ ಲಗೇಜ್ ಎತ್ಕೊಂಡು ಇಲ್ಲಿಂದ ನಾವು ತಿಂದ್ಬಿಟ್ಟು ಆಮೇಲಿಂದ ಬ್ಯಾಗ್ ಎತ್ಕೊಂಡು ಏರ್ಪೋರ್ಟಿಗೆ ಗೋಯಿಂಗ್. ಎಷ್ಟು ಬ್ಯೂಟಿಫುಲ್ಲಾಗಿ ಫೋಟೋ ಹಾಕ್ಸಿದಾರಲ್ಲ. ಫೋಟೋ ಸೀರಿಯಲ್ ಸೆಟ್ ಹಾಕೋರಿ. ಎಷ್ಟು ಬ್ಯೂಟಿಫುಲ್ಲಾಗಿ ಸೀರಿಯಲ್ ಸೆಟ್ ಹಾಕೋರಿ. ಲೈಟ್ಸ್ ಹಾಕೋರಿ, ಸೀರಿಯಲ್ ಸೆಟ್ಟು. ನಮ್ಮ ಬುದ್ಧಿ ಬಿಟ್ಟೇ ಹೋಗಲ್ವಲ್ಲ, ಬಂದ್ಬಿಡುತ್ತೆ ಅದು. ಏನು ಕಲ್ತ್ರು ಒಂದು ಚಿಕ್ಕ ವಯಸ್ಸಲ್ಲಿ ಏನು ಕಲಿತೀವಿ ಅದೇ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೀರಿಯಲ್ ಸೆಟ್ ಅದು ಹೌದು, ಸೀರಿಯಲ್ ಸೆಟ್ ತಪ್ಪೇನೈತೆ ಅಲ್ವಾ? ಎತ್ತಲಿ ಅದು ಇಟ್ಟೋಗಲ್ಲ. ಒಂದು ಟ್ರಿಕ್ ಹೇಳ್ತೀನಿ ನೋಡಿ ಗೈಸ್. ಅಲ್ಲಿ ಆ ಬ್ಲ್ಯಾಕ್ಸ್ ಇರ್ತಾರಲ್ಲ ಅವ್ರುಗಳು ಈ ಟೈಮ್ ಎಷ್ಟು ಅಂತ ಬರೋದು, ಆಮೇಲೆ ಬ್ಯಾಂಡ್ಗೆ ಕೈ ಏನು ಹಾಕೋದು, ಬ್ಯಾಂಡ್ಗೆ ಕೈಗೆ ಬ್ಯಾಂಡ್ ಹಾಕೋದು, ಅದೆಲ್ಲ ಮಾಡಿ ಎಂಡಪ್ ಕಾಸು ಕೇಳಕ್ಕೆ ಬರ್ತಾರೆ. ನಮಗೂ ಹಂಗೆ ಒಬ್ಬ ಬುದ್ಧಿವಂತ ಮಾಡೋಕ್ಕೆ ಬಂದಿದ್ದ. ಅವ್ನು ನನಗೆ ಟಾಮ್ ಕ್ರೂಸ್ ಅಂದಾಗ ಸ್ವಲ್ಪ ಅನುಮಾನ ಬಂತು. ಆಮೇಲೆ ಯಶೋಗ್ ಆ್ಯನ್ಸಲ್ ಇದ್ದ ಜೋಲಿ ಥರ ಇದೆಯಾ ಅಂತ ಟೋಟಲ್ ಕನ್ಫರ್ಮ್ ಆಯ್ತೀನಿ. ಏನೋ ನಾಮ ಹಾಕೋಕ್ಕೆ ನಾನು ಕನ್ಫರ್ಮ್ ಆಗೋಯ್ತೀನಿ, ಏನೋ ನಾಮ ಹಾಕಕ್ಕೆ ಗೊತ್ತಾ ನನಗೆ ಅಂತ. ಆವಾಗ ಕಂಡಿಡಿದ್ರು. ಅವರೆಲ್ರಿಗೂ ಹಂಗೆ ಮಾಡ್ತಾರೆ ಇಲ್ಲಿ ಇಟಲಿಲಿ. ಬಾಯ್ ಬಾಯ್ ವೆನಿಸ್. ಬಾಯ್ ಗಾಯ್ಸ್, ವೆನಿಸಲ್ಲೇ ಈ ವಿಡಿಯೋನ ನಿಲ್ಲಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಗೆ ಬೇರೆ ಒಂದು ಕಂಟ್ರಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವೆನಿಸ್ಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಇಲ್ಲಿಂದ ಡೈರೆಕ್ಟ್ ನಾವು ಏರ್ಪೋರ್ಟ್ಗೆ ಹೋಗ್ತಾಯಿದ್ವಿ. ಏರ್ಪೋರ್ಟಲ್ಲಿ ಫ್ಲೈಟ್ ತೊಗೊಂಡ್ಮೇಲೆ ಅಲ್ಲಿಂದ ಸೀದಾ ಬರ್ಲಿನ್. ಅದಾದಮೇಲೆ ಬೇರೆ ದಿನ ಬೇರೆ ದೇಶ. ನೆಕ್ಸ್ಟ್ ಎಪಿಸೋಡೊಂದಿಗೆ ನಿಮ್ಮ ಅಲ್ಲಿವರೆಗೂ ಬಾಯ್.